ಹಾಯ್ ನಮಸ್ತೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಕನಸಲ್ಲಿ ಈ ಎಲ್ಲವನ್ನ ಕಂಡರೆ ಶುಭವಂತೆ. ಕನಸಲ್ಲಿ ಕಾಣುವ ಕೆಲವೊಂದು ವಿಷಯಗಳು ಮಂಗಳಕರ ಎಂಬ ನಂಬಿಕೆ ನಮ್ಮಲ್ಲಿದೆ. ಕೆಲವೊಂದು ವಿಷಯಗಳು ಕನಸಲ್ಲಿ ಕಾಣಿಸಿಕೊಂಡರೆ ಶುಭ ಸುದ್ದಿಗಳು ಕಾಯುತ್ತಿರುತ್ತೆ ಎನ್ನುವುದು ನಂಬಿಕೆ. ಅಂತಹ ಕೆಲ ಕನಸುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೇದಾಗಿ ಕನಸಲ್ಲಿ ಜೇನುನೊಣ. ಕೆಲವರು ತಮ್ಮ ಕನಸಲ್ಲಿ ಜೇನುನೊಣವನ್ನ ನೋಡುತ್ತಾರೆ. ಅಂತೆಯೇ ಕನಸಲ್ಲಿ ಜೇನುನೊಣವನ್ನ ನೋಡುವುದು ತುಂಬಾ ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಜೇನು ಅಂದ್ರೆ ಸಿಹಿ, ಇದು ಉತ್ತಮ ಸಂಕೇತ. ಹೀಗಾಗಿ ಸ್ವಪ್ನದಲ್ಲಿ ಜೇನುನೊಣಗಳು ಕಂಡರೆ ಧನ ಆಗಮನವಾಗುತ್ತೆ ಅಂತ ಅರ್ಥ. 2. ಎತ್ತರದ ಜಾಗ ಅಥವಾ ಮರ ಏರುತ್ತಿರುವುದು. ಕನಸಲ್ಲಿ ನೋಡುವುದು ಅಂದರೆ ಅದಕ್ಕೂ ಕೂಡ ಒಂದು ಅರ್ಥ ಇದೆ. ನೀವು ಕನಸಲ್ಲಿ ಎತ್ತರದ ಸ್ಥಳ ಅಥವಾ ಮರವನ್ನು ಏರುತ್ತಿರುವ ಹಾಗೆ ಕಂಡ್ರೆ ಒಳ್ಳೆಯದು ಎಂಬ ನಂಬಿಕೆ ಇದೆ. ಅಂದರೆ ಇದು ಏಳಿಗೆಯ ಸಂಕೇತ. ಒಂದೊಮ್ಮೆ ಇಂತಹ ಕನಸು ಕಂಡರೆ ಮುಂಬರುವ ದಿನಗಳಲ್ಲಿ ನೀವು ಉದ್ಯೋಗದಲ್ಲಿ ಬಡ್ತಿಯನ್ನು ಪಡಿಬಹುದು ಅಥವಾ ವೃತ್ತಿ ಜೀವನದಲ್ಲಿ ಎತ್ತರವನ್ನು ಏರಬಹುದು ಎಂಬುದಾಗಿ ಈ ಕನಸು ಸೂಚಿಸುತ್ತೆ. 3. ದೇವರ ದರ್ಶನ, ಪೂಜಾ ಸ್ಥಳ ನಿಮ್ಮ ಕನಸಲ್ಲಿ ಕಂಡರೆ ಅದು ಕೂಡ ಮಂಗಳಕರ ಅಂತ ಹೇಳ್ಬೋದು. ಈ ರೀತಿಯ ಕನಸಿನಿಂದ ನೀವು ದೇವರ ಆಶೀರ್ವಾದ ಪಡೆಯುತ್ತೀರಾ ಅಂತ ಅರ್ಥ. ಜತೆಗೆ ದೇವಿ ಲಕ್ಷ್ಮಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ ಎಂಬುದು ನಂಬಿಕೆ. 4. ಕನಸಲ್ಲಿ ನೃತ್ಯ ಮಾಡುವ ಮಹಿಳೆ. ಕನಸಲ್ಲಿ ನೃತ್ಯ ಮಾಡುವ ಮಹಿಳೆಯನ್ನು ನೋಡಿದ್ರೂ ಕೂಡ ಒಳ್ಳೆಯದಂತೆ. ಇನ್ನು ಸ್ವಪ್ನ ಶಾಸ್ತ್ರದ ಪ್ರಕಾರ ಇದು ಮಂಗಳಕರ ಸಂಕೇತ. ದೇವಿ ಲಕ್ಷ್ಮಿಯು ನಿಮ್ಮ ಮನೆಗೆ ಆಗಮಿಸಲಿದ್ದಾಳೆ ಮತ್ತು ಶೀಘ್ರದಲ್ಲೇ ನಿಮಗೆ ಧನ ಆಗಮನವಾಗುತ್ತೆ ಎಂಬುದು ಈ ಕನಸಿನ ಸೂಚನೆ. 5. ಇನ್ನು ನೀವು ಕನಸಲ್ಲಿ ಬಿಳಿ ಹಾವು ಇರುವುದನ್ನು ನೋಡಿದರೆ, ಅಂದರೆ ಬಿಲದ ಪಕ್ಕ ಬಿಳಿ ಹಾವನ್ನು ನೋಡಿದರೆ ಅದನ್ನು ಕೂಡ ಶುಭ ಅಂತ ಪರಿಗಣಿಸಲಾಗುತ್ತೆ. ಇದು ಕೂಡ ಧನ ಆಗಮನದ ಸಂಕೇತ ಅಂತ ಹೇಳ್ಬೋದು.